ಸ್ನೇಹಿತರೆ, ಕೆಂಪು ಕಲರ್ ಬಟನ್ ಮೇಲೆ ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದು ಫ್ರೀನೇ. ಮತ್ತು ಬಲಗಡೆ ಒಂದು ನೋಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅದು ಕೂಡ ನಿಮಗೆ ಫ್ರೀನೇ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಸ ವೀಡಿಯೋಗೆ ಸ್ವಾಗತ. ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ. ಕೊರೋನಾ ಟೈಮು, ಸೊ ಈಚೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಇವತ್ತಿನ ವೀಡಿಯೋಲ್ಲಿ ನೀವು ಯಾವುದೇ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ, ಹೊಸ ಕಾರೇ ತೊಗೊಂಡಿರಿ, ಅವ್ರು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಬೇಕಾಗಿರೋರು ಪ್ಲ್ಯಾನ್ ಮಾಡ್ತಿದ್ರೆ, ಹೊಸ ಕಾರ್ ಏನಾದ್ರು ತೊಗೊಬೇಕಾಗಿರೋ ಪ್ಲ್ಯಾನ್ ಮಾಡ್ತಿದ್ರೆ, ನಿಮಗೆ ಇವತ್ತು ಒಂದು 10 to 15 ಟಿಪ್ಸ್ ಕೊಡ್ತೀನಿ. ಸೊ ಆ ಟಿಪ್ಸಲ್ಲಿ ಏನು ಅಂದರೆ, ನಿಮ್ಮ ಕಾರ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಎಷ್ಟೊಂದು ಜನ ಹೇಳಿರ್ತಾರೆ ನಿಮಗೆ ಟಿಪ್ಸಲ್ಲಿ ಮೇಂಟೈನ್ ಮಾಡೋದು ಹೇಗೆ ಅಂತಲ್ಲ. ಬಟ್ ನಾನು ಇವಾಗ ಒಂದು ಟಿಪ್ಸ್ ಕೊಡ್ತೀನಿ, ಅದನ್ನು ನೀವು ಬೇಕಾದ್ರೆ ಬರ್ಕೊಬೋದು, ನೋಟ್ ಮಾಡ್ಕೊಬೋದು. ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಕಾರ್ ತೊಗೊಳ್ಳೋರಾಗಲಿ, ಕಾರ್ ತೊಗೊಂಡಿರೋರಾಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಹಳೆ ಕಾರ್ ಆಗಲಿ, ಹೊಸ ಕಾರ್ ಆಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಫಸ್ಟು ಟಿಪ್ಪು ಏನು ಅಂದರೆ, ನಿಮ್ಮ ಕಾರ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಒಂದೊಂದು ಗೊತ್ತಿರಬೇಕು. ನಿಮ್ಮ ಕಾರಲ್ಲಿ ಎಲ್ಲಿ ಏನೇನಿದೆ ಗೊತ್ತಿರಬೇಕು, ಏನು ಕೆಟ್ಟೋದ್ರೆ ಏನು ಸರಿ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ಅದೆಲ್ಲ ಫಸ್ಟು ನೀವು ಫುಲ್ಲು ಕಂಪ್ಲೀಟಾಗಿ ತಿಳ್ಕೊಬೇಕು. ಅದನ್ನು ಹೇಗೆ ತಿಳ್ಕೊಬೇಕು ಅಂದರೆ, ನೀವು ಬೇಕಾದ್ರೆ ಇಂಟರ್ನೆಟ್ ಏನಾದ್ರು ಯೂಸ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಕನ್ನಡಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಅವ್ರು ನೀವು ಯಾರ ಹತ್ರ ಕಾರ್ ಡೀಲರ್ಸ್ ತೊಗೊತೀರೋ ಅವ್ರ ಹತ್ರ ನೀವು ಕೇಳ್ಕೊಬೋದು. ಅವ್ರು ಹೊಸ ಕಾರ್ ನೀವು ತೊಗೊಂಡ್ರೆ ಶೋರೂಮಲ್ಲೇ ಕೇಳ್ಕೊಬೋದು. ನೀವು ಸರ್ವಿಸ್ ಏನಾದ್ರು ಕೊಡಬೇಕಾದ್ರೆ ಅವ್ರ ಹತ್ರ ನಾನು ಕೇಳ್ಕೊಬೋದು. ಸೊ ಕಂಪ್ಲೀಟಾಗಿ ಫಸ್ಟ್ ಪಾಯಿಂಟಲ್ಲಿ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸು ತಿಳ್ಕೊಬೇಕಾಗುತ್ತೆ. ಒಂದೊಂದು ಕಾರ್ ಹೇಗೆ ಆಪ್ರೇಟ್ ಆಗುತ್ತೆ, ಹೇಗೆ ಮಾಡಬೇಕು, ಅದೆಲ್ಲ ತಿಳ್ಕೊಬೇಕಾಗುತ್ತೆ. ಒಂದೊಂದು ಫಂಕ್ಷನ್ನು ಏನೇನಿರುತ್ತೆ ಅದೆಲ್ಲ ತಿಳ್ಕೊಬೇಕಾಗುತ್ತೆ. ಸೊ ಅವಾಗ ನಿಮಗೆ ಏನಾದ್ರು ರಿಪೇರ್ ಆದರೆ ನಿಮಗೆ ಗೊತ್ತಾಗುತ್ತೆ ಏನು ರಿಪೇರ್ ಮಾಡಬೇಕು, ಯಾರ ಹತ್ರ ಏನು ತೋರಿಸ್ಬೇಕು ಅಂತ. ನೆಕ್ಸ್ಟು ಪಾಯಿಂಟ್ ಬಂದ್ಬಿಟ್ಟು, ಮೇಂಟೆನೆನ್ಸು ರೆಗ್ಯುಲರಾಗಿ ಮಾಡಲೇಬೇಕಾಗುತ್ತೆ. ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ಆಗಲಿ, ಹೊಸ ಕಾರ್ ಆಗಲಿ. ಹೊಸ ಕಾರಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಏನು ಬರಲ್ಲ, ಬಟ್ ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಬಟ್ ಅದು ಪ್ರಾಬ್ಲಮ್ಸ್ ಹೇಗೆ ಅವಾಯ್ಡ್ ಮಾಡಬೇಕು, ಪ್ರಾಬ್ಲಮ್ಸ್ ನೀವು ಬರಬಾರ್ದು ಅಂದರೆ ಪ್ರಾಪರ್ ಮೇಂಟೆನೆನ್ಸ್ ಇರಬೇಕು. ರೆಗ್ಯುಲರಾಗಿ ನೀವು ಮೇಂಟೈನ್ ಮಾಡ್ತಾನೆ ಇರಬೇಕು. ಏನೇನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗೆಲ್ಲ ನೀವು ಏನೋ ಕಾರ್ ತೊಗೊಂಡು ಈಚೆ ಹೋಗೋದೇ ಬೇಡ ಗುರು. ಸೊ ನೀವು ಏನಾದ್ರು ಆರ್ಡ್ರ್ ಮಾಡಿದ್ರೆ, ಆನ್ಲೈನಲ್ಲಿ ಏನಾದ್ರು ಹೇಳಿದ್ರೆ, ಡೀಲರ್ಸ್ಗೆ ಹೇಳಿದ್ರೆ, ಅವರೇ ನಿಮ್ಮ ಮನೆಗೆ ಕಳಿಸ್ತಾರೆ. ರಿಪೇರ್ ಮಾಡಿಸ್ತಾರೆ. ಅವ್ರು ಮೇಂಟೈನ್ ಮಾಡೋಕ್ಕೆ ಅವರೇ ಮನೆಗೆ ಬಂದು ಮಾಡ್ತಾರೆ ಎಲ್ಲನೂ. ಸೊ ನಿಮ್ಮ ಕಣ್ಣು ಮುಂದೆನೇ ಮಾಡ್ತಾರೆ. ನೀವೇನೋ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ವೆಯ್ಟ್ ಮಾಡೋದು ಅದೆಲ್ಲ ತುಂಬಾ ಟೈಮು. ಈ ಕಾಲದಲ್ಲಿ ಯಾರೂ ಮಾಡಲ್ಲ, ಮನೆಗೆ ಎಲ್ಲ ಬರ್ತಾರೆ. ಸ್ವಲ್ಪ ಏನೋ ಮಿನಿಮಮ್ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ನೀವು ಅಲ್ಲಿಂದ ಟೈಮ್ ವೇಸ್ಟ್ ಮಾಡೋಷ್ಟಲ್ಲಿ ಅದೆಲ್ಲ ಬೇಕಾಗಿಲ್ಲ. ಸೊ ನೀವು ಮನೆಗೆ ಕರೆಸ್ಕೊಬೋದು. ಸೊ ಫಸ್ಟ್ ಪಾಯಿಂಟು, ನೀವು ಕಾರ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ರೆಗ್ಯುಲರಾಗಿ ಮೇಂಟೈನ್ ಮಾಡಬೇಕು, ಅದು ಒಂದು ಸೆಕೆಂಡ್ ಪಾಯಿಂಟು. ನೆಕ್ಸ್ಟು ರೆಗ್ಯುಲರಾಗಿ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ. ಮೇಯ್ನ್ಲಿ ಇಂಜಿನ್ ಆಯಿಲ್ ಅಂತೂ ನೀವು ಬ್ಲ್ಯಾಕ್ ಕಲರ್ ಕಪ್ಪಗಾಗೋದಂತೂ ಬಿಡಲೇಬಾರ್ದು. ಕಪ್ಪಗಾದರೆ ಇಂಜಿನಲ್ಲಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಮುಂಚೆ ನೀವು ಚೇಂಜ್ ಮಾಡ್ಕೊಬೇಕು. ನಿಮ್ಮ ಸರ್ವಿಸಲ್ಲಿ ಒಂದೊಂದು ಕಾರ್ಗೂ ಇಷ್ಟು ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಒಂದು ಕಾರ್ಗೆ 3,000 ಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು, 5,000ಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು. ಆ ಥರ ಡಿಪೆಂಡ್ಸ್ ಆಗುತ್ತೆ. ಅದನ್ನು ನೀವು ಬೇಸಿಕ್ ತಿಳ್ಕೊಬೇಕು. ಎಷ್ಟು ಕಿಲೋಮೀಟ್ರಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಬೇಕು ಅಂತೆಲ್ಲ. ನೀವು ನಿಮಗೆ ಒಂದೊಂದು ಸತಿ ಹೊಸ ಕಾರಲ್ಲಿ ಆಬ್ವಿಯಸ್ಲಿ ನಿಮಗೆ ಇಂಜಿನ್ ಆಯಿಲ್ ಏನೋ ಚೇಂಜ್ ಮಾಡಬೇಕಂದ್ರೆ ನೋಟಿಫಿಕೇಷನ್ ಅಲ್ಲೇ ಒಂದು ಬಟನ್ ಥರ ಒಂದು ಬ್ಲಿಂಕ್ ಆಗ್ತಾನೆ ಇರುತ್ತೆ. ಹಳೆ ಕಾರಾದರೆ ನೀವು ನೋಡ್ಕೊಬೇಕಾಗುತ್ತೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ, ಎಷ್ಟು ಕಿಲೋಮೀಟರ್ ಚೇಂಜ್ ಮಾಡಬೇಕು ಅಂತ. ಬಿಕಾಸ್ ಇಂಜಿನ್ ಇಸ್ ದ ಮೇಯ್ನ್ ಹಾರ್ಟ್ ಅಂತ ಹೇಳ್ತೀವಲ್ಲ, ಇಂಜಿನ್ ಮೇಯ್ನ್ ಅದು. ಸೊ ಅದರಲ್ಲಿ ಎಷ್ಟೊಂದು ಸಾವಿರ ಗಟ್ಟಲೆ ಪಾರ್ಟ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಪಾರ್ಟ್ಸು. ಆ ಎಲ್ಲ ಪಾರ್ಟ್ಸ್ಗೂ ಇಂಜಿನ್ ಆಯಿಲ್ ಬೇಕಾಗುತ್ತೆ. ಸೊ ಹೊಸ ಇಂಜಿನ್ ಆಯಿಲ್ ಹಾಕಿದ್ರೇ ಅದು ಕ್ಲೀನಾಗಿ ಓಡುತ್ತೆ. 4ನೇ ಪಾಯಿಂಟ್ ಬಂದ್ಬಿಟ್ಟು, ಇಂಜಿನ್ ಆಯಿಲ್ ಮಾತ್ರ ಅಲ್ಲ, ಎಷ್ಟೊಂದು ಸಾವಿರ ಆಯಿಲ್ಸ್ ಎಲ್ಲ ಇರುತ್ತೆ. ಬ್ರೇಕ್ ಆಯಿಲ್ ಇರುತ್ತೆ, ಪವರ್ ಸ್ಟೇರಿಂಗ್ ಆಯಿಲ್ ಇರುತ್ತೆ, ಟ್ರಾನ್ಸ್ಮಿಷನ್ ಆಯಿಲ್ ಇರುತ್ತೆ, ಕೂಲೆಂಟ್ ಕೂಡ ಚೇಂಜ್ ಮಾಡಬೇಕು. ಸೊ ಇದೆಲ್ಲ ಲಾಂಗ್ ಪೀರಿಯಡಲ್ಲಿ ನೀವು ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ. ಬಿಕಾಸ್ ಇಂಜಿನ್ ಆಯಿಲ್ ಮಾತ್ರ ಮಾಡಿದ್ರೆ ಆಗಲ್ಲ, ಇದೆಲ್ಲ ಕೂಡ ಚೇಂಜ್ ಮಾಡಬೇಕು. ಸೊ ಜ್ಞಾಪಕ ಇಟ್ಕೊಳ್ಳಿ, ಇದು ಒಂದು 4ನೇ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏರ್ ಫಿಲ್ಟರು, ಇಂಜಿನ್ ಬೆಲ್ಟು ಮತ್ತು ವಯರಿಂಗು. ಸೊ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಏರ್ ಫಿಲ್ಟರು, ಇಂಜಿನ್ ಬೆಲ್ಟು ಮತ್ತು ಸ್ಪಾರ್ಕ್ ಪ್ಲಗ್ಗು. ಇದೆಲ್ಲ ನೀವು ಚೆಕ್ ಮಾಡಲೇಬೇಕಾಗತ್ತೆ. ಏನಾದ್ರು ನೀವು ಚೆಕ್ ಮಾಡಿಲ್ಲ ಅಂತ ಅಂದರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ, ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ, ಸಖತ್ ಕಡಿಮೆ ಆಗುತ್ತೆ ಮೈಲೇಜು. ಮತ್ತು ನಿಮಗೆ ಪಿಕಪ್ ಇರೋಲ್ಲ. ಗಾಡಿ ನೀವು ಎಷ್ಟೇ ಒತ್ತಿದ್ರೂ ಪಿಕಪ್ ಜಾಸ್ತಿ ಅಷ್ಟು ಬರೋಲ್ಲ ನಿಮಗೆ. ಮತ್ತು ಇಂಜಿನ್ ಕೂಡ ಸ್ವಲ್ಪ ಹಾಳಾಗುತ್ತೆ. ಸೊ ಸ್ಪಾರ್ಕ್ ಪ್ಲಗ್ಸ್ ಅಂತೂ ಚೆಕ್ ಮಾಡ್ತಾನೆ ಇರಿ. ನಿಮಗೆ ಗೊತ್ತಾಗುತ್ತೆ ಸ್ಪಾರ್ಕ್ ಪ್ಲಗ್ಸ್ ಏನಾದ್ರು ಹೋಗಿದ್ರೆ, ನಿಮಗೆ ಗಾಡಿ ಪಿಕಪ್ ಎಲ್ಲ ಸ್ವಲ್ಪ ಕಮ್ಮಿ ಆಗೋದು ಆ ಥರ ಆದರೆ ಸ್ಪಾರ್ಕ್ ಪ್ಲಗ್ ಚೆಕ್ ಮಾಡಿ. ಆಮೇಲೆ ನೀವು ಫಿಲ್ಟರ್ ಚೆಕ್ ಮಾಡ್ಬೋದು. ಫಿಲ್ಟರ್ ಯಾಕಂದರೆ ಡಸ್ಟ್ ಆಗಿದ್ರೆ ಕೂಡ ನಿಮ್ಮ ಪಿಕಪ್ ಏನೂ ಬರೋಲ್ಲ, ಹೊಸ ಫಿಲ್ಟರ್ ಹಾಕ್ಸ್ಬೇಕಾಗುತ್ತೆ. ಆಯಿಲ್ ಫಿಲ್ಟರ್ ಹೆಂಗೋ ನೀವು ಇಂಜಿನ್ ಆಯಿಲ್ ಚೇಂಜ್ ಮಾಡಿದಾಗ ಆಯಿಲ್ ಫಿಲ್ಟರ್ ಕೂಡ ಚೇಂಜ್ ಮಾಡಬೇಕು. ಸೊ ಇಂಜಿನ್ ಬೆಲ್ಟ್ ಕೂಡ ಚೇಂಜ್ ಮಾಡಬೇಕು.
ಅದೆಲ್ಲ ನೋಡ್ತಾನೆ ಇರ್ಬೋದು ನೀವು. ಇದು ಒಂದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟಯರ್ ಅಂತೂ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಏನೇ ಚೇಂಜ್ ಮಾಡೋದು ಟಯರ್ ತಾನೇ ಅಂತ. ಬಟ್ ಟಯರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ರೋಡಿಗೆ ಬೇಕಾಗಿರೋದು ಮೇಯ್ನ್ ಟಯರೇ. ಸೊ ನೀವು ಒಂದು ಟರ್ನಿಂಗ್ ಆಗಲಿ, ಮಳೆ ಬರ್ತಿರೋ ಒಂದು ಟ್ರ್ಯಾಕ್ಷನ್ ಕಂಟ್ರೋಲ್ ನೀವು ಬೇಕಾದ್ರೆ ಒಂದು ಟಯರ್ ಬೇಕಾಗುತ್ತೆ. ತುಂಬ ಜನ ನಾನು ನೋಡಿರ್ತೀನಿ, ತುಂಬ ಬಾಲ್ಡ್ ಆಗಿರೋ ಟಯರಲ್ಲಿ ಏನೂ ಇರಲ್ಲ ಗುರು, ಆ ಥರ ಟಯರೆಲ್ಲ ಓಡಿಸ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡಬೇಡಿ. ಬಿಕಾಸ್ ನೀವು ಟಯರ್ ಅಂದ್ಕೊಬೋದು ಯಾಕೆ ಇಷ್ಟು ಕಷ್ಟಪಟ್ಟು ಅದೆಲ್ಲ ಸ್ಪೆಂಡ್ ಮಾಡಬೇಕು ಅಂತ. ಬಟ್ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತಂದರೆ ತುಂಬಾ ಜಾಸ್ತಿ ಆಗುತ್ತೆ ಅದು ರೇಟು. ಸೊ ಟಯರ್ಗಂತ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅದನ್ನು ನೋಡ್ಕೊಳ್ಳಿ. ಒಂದು ಕಡೆ ಬಾಲ್ಡ್ ಆಗಿ ಇನ್ನೊಂದು ಕಡೆ ಸರಿ ಹೋಗಿರೋ ನೀವು ಟಯರ್ ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಟಯರ್ ಒಂದು ಮೇಯ್ನ್ ಥಿಂಗ್, ಅದು ಚೇಂಜ್ ಮಾಡಿಬಿಡಿ. ಅದು ಏನೋ ಟಯರ್ ಚೇಂಜ್ ಮಾಡಬೇಕಾದ್ರೆ. ಮತ್ತು ನೀವು ವೀಲ್ ಅಲೈನ್ಮೆಂಟ್ ಕೂಡ ನೀವು 6 months ಒನ್ಸ್ ಚೆಕ್ ಮಾಡಲೇಬೇಕಾಗುತ್ತೆ. ವೀಲ್ ಅಲೈನ್ಮೆಂಟು ಮಾಡಿಸ್ಬೇಕು ಅಂತ ಹೆಂಗೆ ಚೆಕ್ ಮಾಡಬೇಕು ಅಂದರೆ, ನೀವು ಅದೇ ಹೇಳಿದ್ನಲ್ಲ, ಫಸ್ಟು ನೀವು ಒಂದು ಖಾಲಿ ರೋಡ್ಗೆ ಹೋಗಿ ಹಿಂದೆ ಮುಂದೆ ಮಿರರಲ್ಲಿ ನೋಡ್ಕೊಳ್ಳಿ ಯಾವ್ದಾದ್ರು ಗಾಡಿ ಬರ್ತಿಲ್ಲ ಅಂತ. ಮತ್ತು ಸ್ಟೇರಿಂಗ್ನ ಹಿಂಗೆ ಬಿಟ್ಬಿಡಿ. ಸ್ಟೇರಿಂಗ್ನ ಬಿಟ್ಟಿದ ತಕ್ಷಣ ಅದು ಸ್ವಲ್ಪ ರೈಟಿಗೆ ಹೋದರೆ, ನಿಮ್ಮನ್ನ ಎಳ್ಕೊಂಡು ಹೋದರೆ, ಅವ್ರು ಲೆಫ್ಟಿಗೆ ಎಳ್ಕೊಂಡು ಹೋದರೆ ನೀವು ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಅದೇನಾದ್ರು ಎಳ್ಕೊಂಡು ಹೋಗಿಲ್ಲ ಅಂದರೆ ನೀವು ವೀಲ್ ಅಲೈನ್ಮೆಂಟ್ ಏನೂ ಮಾಡಿಸೋದು ಬೇಡ. ಅದೊಂದು ಟಿಪ್ ಇರುತ್ತೆ. 2 ತಿಂಗ್ಳಿಗೆ ಒಂದು ಸತಿ 1 ತಿಂಗ್ಳಿಗೆ ಒಂದು ಸತಿ ಬ್ಯಾಟ್ರಿ, ನೀವು ಕಾರ್ ಬ್ಯಾಟ್ರಿ ಚೆಕ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ವೈರಿಂಗ್ ಎಲ್ಲ ಫುಲ್ಲು ಹತ್ಕೊಂಡ್ಬಿಡುತ್ತೆ. ಆಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಫ್ಯೂಸ್ ಎಲ್ಲ ಹೊರ್ಟೋಗುತ್ತೆ, ತುಂಬ ಅದು ಖರ್ಚು ಜಾಸ್ತಿ ಆಗುತ್ತೆ. ಸೊ 2 ತಿಂಗ್ಳಿಗೆ ಒಂದು ಸತಿ 1 ತಿಂಗ್ಳಿಗೆ ಒಂದು ಸತಿ ಬ್ಯಾಟ್ರಿ ಚೆಕ್ ಮಾಡ್ಕೊಳ್ಳಿ. ಏನೂ ಇಲ್ಲ, ಅದು ನೀವು ಯಾವ್ದಾದ್ರು ಅಂಗಡಿಗೆ ಹೋದ್ರೆ ಏನೋ ಸಾಕು, ಎಲೆಕ್ಟ್ರಿಕಲ್ ಅಂಗಡಿಗೆ, ಅವರೇ ಚೆಕ್ ಮಾಡ್ತಾರೆ ಮಿಷಿನಲ್ಲಿ ಬ್ಯಾಟ್ರಿ ಕರೆಕ್ಟಾಗಿದೆಯಾ, ಹೆಲ್ತಿ ಆಗಿದೆಯಾ ಅಂತ. ಅದು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಬ್ಯಾಟ್ರಿ ಮೇಯ್ನು ಅದು ಕೂಡ. ಸೊ ನೆಕ್ಸ್ಟು ಪಾಯಿಂಟ್ ಬಂದ್ಬಿಟ್ಟು ವೈಪರ್ ಆ್ಯಂಡ್ ಲೈಟ್ ಮೇಯ್ನು. ಬಿಕಾಸ್ ಮಳೆಗಾಲ ಬರ್ತಾನೆ ಇದೆ, ಏನೂ ಇಲ್ಲ. ಸೊ ವೈಪರೆಲ್ಲ ಚೆಕ್ ಮಾಡ್ಕೊಬೇಕಾಗುತ್ತೆ. ವೈಪರು ತುಂಬ ಹಾರ್ಡಾಗಿದ್ದರೆ ನೀವು ವೈಪರ್ ಬಟನ್ ಆನ್ ಮಾಡಿದ ತಕ್ಷಣ ಅದು ಸ್ವಲ್ಪ ಲೇಟಾಗಿ ಹಿಂಗೆ ಏನಾದ್ರು ಮೂವ್ ಆದರೆ ಅದು ಚೆಕ್ ಮಾಡಬೇಕಾಗುತ್ತೆ. ಬಿಕಾಸ್ ರಬ್ಬರ್ ಹೋಗಿರುತ್ತೆ. ಅದಾದಮೇಲೆ ಆ ಥರ ಮೂವ್ ಆಗ್ತಿರುವಾಗ ಏನಾದ್ರು ಸ್ವಲ್ಪ ಸ್ಕ್ರ್ಯಾಚಸ್ಸು ಏನೋ ಲೈನ್ಸ್ ಬಂದರೆ ನಿಮ್ಮ ವಿಂಡ್ಶೀಲ್ಡ್ ಮೇಲೆ ಆ ವೈಪರಿಂದ ನೀವು ಅವಾಗ ಚೇಂಜ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಮತ್ತು ಲೈಟ್ಸು ವೈರಿಂಗ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಲೈಟ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ, ಅದು ಒಂದು. ಮತ್ತು ವಿಂಡೋಸ್ ಕೂಡ ಚೆಕ್ ಮಾಡ್ಕೊಳ್ಳಿ, ಆ ರಬ್ಬರ್ ಇರುತ್ತಲ್ಲ ವಿಂಡೋಸ್ ಕರೆಕ್ಟಾಗಿ ಫಿಟ್ ಆಗಿದೆಯಾ ಅಂತ. ಬಿಕಾಸ್ ಸ್ವಲ್ಪ ಒಂದು ಗ್ಯಾಪ್ ಇದ್ರೇನು, ನೀವೇನಾದ್ರು ಒಂದು ಹೆಚ್ಚು ಕಡಿಮೆ ಆಯಿತು, ಆಕ್ಸಿಡೆಂಟ್ ಆಯಿತು ಅಂದ್ರೂ ಅದು ಸ್ವಲ್ಪನೂ ಪುಡಿ ಆಗಿಬಿಡುತ್ತೆ ವಿಂಡೋಸ್ ಎಲ್ಲ. ಸೊ ಅದು ಕೂಡ ಆ ಗ್ಯಾಪ್ಸ್ ಎಲ್ಲ ನೋಡ್ಕೊಳ್ಳಿ ತುಂಬ ನೀಟಾಗಿ. ಮತ್ತು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಂಟೀರಿಯರ್ ಎಕ್ಸ್ಟೀರಿಯರ್ ಬಂದ್ಬಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಬಿಕಾಸ್ ನೀವು ಕ್ಲೀನಾಗಿ ಇಟ್ಕೊಂಡ್ರೆ ನಿಮಗೆ ರಸ್ಟ್ ಏನೂ ಬರೋಲ್ಲ, ಗಲೀಜೇನೂ ಆಗೋಲ್ಲ, ಯಾವುದೇ ಇರುವೆ ಜಿರಳೆ ಯಾವುದೂ ಬರೋಲ್ಲ. ಒಂದು ವಾರಕ್ಕೆ ಒಂದು ಸತಿ ಕ್ಲೀನಾಗಿ ವಾಶ್ ಮಾಡಿ, ಕ್ಲೀನಾಗಿ ಡ್ರೈ ಮಾಡಿ, ಮ್ಯಾಟೆಲ್ಲ ಕ್ಲೀನಾಗಿಡಿ, ನಿಮಗೆ ಸ್ಮೆಲ್ಲು ಏನೂ ಬರೋಲ್ಲ. ಆ ಥರ ಕ್ಲೀನಾಗಿ ಇಟ್ಕೊಬೋದು. ತುಂಬ ಜನ ಕೇಳ್ತಾರೆ, ಇಲಿಗಳ ಕಾಟ ಜಾಸ್ತಿ ಆಗಿದೆ, ವಯರ್ನೆಲ್ಲ ಕಚ್ಬಿಡುತ್ತೆ, ತುಂಬ ಕಾಸ್ಟ್ಲಿ ಅದು ಮೇಂಟೈನ್ ಮಾಡೋಕ್ಕಂತ. ಅದಕ್ಕೆ ನಾನೊಂದು ಸೊಲ್ಯೂಷನ್ ಏನು ಅಂದರೆ, ಇಲಿಗಳು ಕಚ್ಚಬಾರ್ದು ವಯರ್ಗೆ ಅಂದರೆ ಒಂದು ಸಿಗುತ್ತೆ ನಿಮಗೆ ಬೆಂಗಳೂರು ಹತ್ರ. ನೀವು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ರೆ ನಿಮ್ಮ ಮನೆಗೆ ತೊಗೊಂಬಂದು ಕೊಡ್ತಾರೆ. ಕಾರ್ ಡೀಲರ್ಗೆ ಯಾರು ಕೇಳಿದ್ರೂ ಸಾಕು, ಅವರೇ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಇಲಿ ಬರಬಾರ್ದು ಅಂತ ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ ಒಂದು ಲಿಕ್ವಿಡ್ ಥರ ಇರುತ್ತೆ. ಅದನ್ನು ನೀವು ಇಂಜಿನ್ ಪಕ್ಕದಲ್ಲಿ ಒಳಗಿಟ್ಟರೆ ಸಾಕು, ಆ ಸ್ಮೆಲ್ಗೆ, ಇಂಜಿನ್ ಆನ್ ಆಗಿರುವಾಗ ಆ ಸ್ಮೆಲ್ಗೆ ಅದು ಇಲಿಗಳೆಲ್ಲ ಬರಲ್ಲ. ಸೊ ಸ್ಮೆಲ್ಲಿಗೆ ಹೋಗುತ್ತೆ, ಏನೂ ಕಚ್ಚಲ್ಲ. ಸೊ ಇಷ್ಟು ಪಾಯಿಂಟ್ಸ್ ನಿಮ್ಗೆ ಹೇಳಿದ್ದೀನಿ. ಏನಾದ್ರು ಯೂಸ್ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ. ಬಾಯ್.